ಅಲ್ಪಸಂಖ್ಯಾತರ ಓಲೈಕೆಯನ್ನ ರಾಜ್ಯ ಸರ್ಕಾರ ಮುಂದುವರಿತಾ ಇದೆ. ಸಹಜವಾಗಿ ಬಿಜೆಪಿ ನಾಯಕರು ಇದನ್ನ ಆಕ್ರೋಶವನ್ನ ಜೊತೆಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ಅಲ್ಪಸಂಖ್ಯಾತರ ಓಲೈಕೆಯನ್ನ ರಾಜ್ಯ ಸರ್ಕಾರ ಮುಂದುವರಿಸ್ತಾ ಇದೆ. ಮೈನಾರಿಟಿ ಶಿಕ್ಷಣ ಸಂಸ್ಥೆಗಳಿಗೆ ಇರುವಂತಹ ಅಡ್ಡಿ ಆತಂಕ ನಿವಾರಣೆ ಆಗಿದೆ. ಅಡ್ಡಿ ಆತಂಕವನ್ನ ಪೂರ್ಣ ನಿವಾರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳ ಆದೇಶವನ್ನ ಪರಿಷ್ಕರಣೆ ಮಾಡಲಾಗಿದೆ. ಈವರೆಗಿನ ನಿಯಮಾವಳಿ ಅಥವಾ ಮಿತಿಗಳನ್ನು ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಸಚಿವ ಸಂಪುಟ ಸಭೆ ನಿರ್ಣಯ ಕುರಿತು ಗೆಜೆಟ್ ನೋಟಿಫಿಕೇಶನ್ ಕೊಡಲಾಗಿತ್ತು. ಈಗ ಅದನ್ನ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಹಾಗಾಗಿ ಅಲ್ಪಸಂಖ್ಯಾತರ ಓಲೈಕೆಯನ್ನ ರಾಜ್ಯ ಸರ್ಕಾರ ಮುಂದುವರಿಸ್ತಾ ಇದೆ ಅಂತ ಅನ್ಸುತ್ತೆ. ಬಿಜೆಪಿಯ ನಾಯಕರು ಇದನ್ನ ವಿರೋಧ ಮಾಡ್ತಾನೆ ಇದ್ರು ಈ ಹಿಂದಿನಿಂದಲೂ ಕೂಡ. ಯಾವಾಗ ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರಲ್ಲ ಆವಾಗಿಂದ ಬಿಜೆಪಿ ನಾಯಕರು ಇದನ್ನ ವಿರೋಧವನ್ನ ಹೊರಹಾಕ್ತಾನೆ ಬಂದಿದ್ರು. ಸೊ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು ಮೈನಾರಿಟಿ ಶಿಕ್ಷಣ ಸಂಸ್ಥೆಗಳಿಗೆ ಇರುವಂಥ ಅಡ್ಡಿ ಆತಂಕ ಇದೆಯಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದೆ. ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳ ಆದೇಶವನ್ನ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಅಂದರೆ ಸರ್ಕಾರ ಈ ಹಿಂದೆ ಕೊಟ್ಟಿರುವಂಥ ಆದೇಶ ಅಡ್ಡಿ ಆತಂಕಗಳು ಏನಿತ್ತಲ್ಲ ಆ ನಿಯಮ ಈಗಿರೋದಿಲ್ಲ ಅಂತ. ಪ್ರಮುಖವಾಗಿ ಇಲ್ಲಿ ಯಾರಿಗೆ ಅನುಕೂಲ ಅಂತೇಳಿ ಈ ಆದೇಶದಿಂದ ಯಾರಿಗೆ ಅನುಕೂಲ ಆಗತ್ತೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥ ತಮ್ಮ ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳೋದಕ್ಕಾಗಿ ಈ ರೀತಿಯ ನಿರ್ಧಾರಕ್ಕೆ ಬರ್ತಾರೆ ಅಂತೇಳಿ. ಅದು ಒಂದು ಕಡೆ ಆದರೆ ಅಲ್ಪಸಂಖ್ಯಾತರಿಗೆ ಇದರಿಂದ ಆಗುವಂಥ ಲಾಭಗಳೇನು ಅನ್ನುವಂಥದ್ದು ಇನ್ನೂ ಒಂದು ಕಡೆ ವಿಚಾರ ಇದೆ. ಮತ್ತೊಮ್ಮೆ ಮಗದೊಮ್ಮೆ ಅಲ್ಪಸಂಖ್ಯಾತರ ಪರ ಅಂಥೇಳಿ ಕೈ ಸರ್ಕಾರ ಪ್ರೂವ್ ಮಾಡ್ತಾ ಇದೆ. ಅಲ್ಪಸಂಖ್ಯಾತರು ನಡೆಸ್ತಾ ಇರುವಂಥ ಶೈಕ್ಷಣಿಕ ಸಂಸ್ಥೆಗಳ ನಿಯಮ ಮತ್ತು ಆದೇಶವನ್ನು ಪರಿಷ್ಕರಣೆ ಮಾಡಲಾಗಿದೆ. ಅಲ್ಪಸಂಖ್ಯಾತರ ಸಂಸ್ಥೆಗಳನ್ನಾಗಿ ಘೋಷಿಸಲು ನಿಯಮಾವಳಿಯನ್ನು ಪರಿಷ್ಕರಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಈವರೆಗಿನ ಮಿತಿಗಳನ್ನು ರದ್ದು ಮಾಡಿ ಮುಸ್ಲಿಂ ಶೈಕ್ಷಣಿಕ ಸಂಸ್ಥೆಗಳಿಗೆ ಸರ್ಕಾರ ಜೈಕಾರ ಎಂದಿದೆ. ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಅಥವಾ ಶೈಕ್ಷಣಿಕ ಕಾಲೇಜು ಶಿಕ್ಷಣ ಸಂಸ್ಥೆ ಏನು ಕರಿತೀವಿ. ಫೆಬ್ರವರಿ 20ರ ಸಂಪುಟ ಸಭೆ ನಿರ್ಣಯ ಕುರಿತು ಗೆಜೆಟ್ ನೋಟಿಫಿಕೇಶನ್ ಅನ್ನ ಸರ್ಕಾರ ಹೊರಡಿಸಿದೆ. ಅದನ್ನ ಈಗ ಆದೇಶ ಕೊಟ್ಟಿದೆ. ಈ ಹಿಂದೆ ಇರುವಂಥ ನಿಯಮಗಳು ಏನಿತ್ತಲ್ಲ ಅದೆಲ್ಲವೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಯಾವುದೇ ರೀತಿಯಾಗಿ ಆ ರೀತಿಯ ನಿಯಮಗಳು ಈಗ ಅನ್ವಯ ಆಗೋದಿಲ್ಲ. ಸೊ ಹಂಗಾಗಿ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಬಿಜೆಪಿ ನಾಯಕರ ಆರೋಪ ಇದೆ. ಅದು ಪ್ರೂವ್ ಆಗ್ತಾ ಇದೆ. ನಿಯಮಗಳು ಏನಿತ್ತಲ್ಲ ಶೈಕ್ಷಣಿಕ ವಿಷಯ ಅಂತ ಬಂದಾಗ ಅದರಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಜಾರಿಗೆ ತರಲಾಗಿತ್ತು. ರಾಜ್ಯ ಸರ್ಕಾರ ಹಿಂದೆ ನಿಯಮ ಕೂಡ ಕೊಡಲಾಗಿತ್ತು. ಅದನ್ನ ಈ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದೆ. ಯಾವುದೇ ರೀತಿಯಾಗಿ ನಿಯಮ ಇರಬಾರ್ದು ಅಂತೇಳಿ. ಸೊ ಹಂಗಾಗಿ ಇಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಅಲ್ಪಸಂಖ್ಯಾತರ ಪರ ನಾವು ಇದ್ದೀವಿ ಅಂತ ತೋರಿಸ್ಕೊಳ್ತಾ ಇರುವಂಥದ್ದು ಕೈ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ. ಅಲ್ಪಸಂಖ್ಯಾತರು ನಡೆಸುತ್ತಿರುವಂಥ ಶೈಕ್ಷಣಿಕ ಸಂಸ್ಥೆಗಳ ನಿಯಮ ಅಥವಾ ಆದೇಶ ಅದರ ಪರಿಷ್ಕರಣೆ ಆಗಿದೆ. ಈ ಹಿಂದೆ ನಿಯಮ ಬೇರೆ ಬೇರೆ ಥರ ನಿಯಮ ಇತ್ತು. ಅದೆಲ್ಲವೂ ಕೂಡ ಈಗ ಕ್ಯಾನ್ಸಲ್ ಆಗಿದೆ. 50% ಮಾತ್ರ ಅಲ್ಪಸಂಖ್ಯಾತರಿಗೆ ಅಲ್ಲಿ ಶೈಕ್ಷಣಿಕ ವ್ಯವಸ್ಥೆಗೆ ಅವಕಾಶ ಕೊಡಬೇಕು, ಹಾಜರಾತಿ ಇರಬೇಕು ಅನ್ನೋ ನಿಯಮ ಇತ್ತು. 25% ಅದನ್ನು ತರಬೇಕು ಅನ್ನೋಂಥ ಪ್ರಯತ್ನ ಇತ್ತು. ಅದು ಕೂಡ ಈಗ ಸಕ್ಸಸ್ ಆಯಿತು. ಸೊ ಹಂಗಾಗಿ ಈ ಹಿಂದೆ ಇರುವಂಥ ನಿಯಮ ಈಗ ಅನ್ವಯ ಆಗೋದಿಲ್ಲ. ಇದು ಒಂಥರ ಬಿಜೆಪಿ ನಾಯಕರಿಗೆ ಒಂಥರ ಅಸ್ತ್ರ ಸಿಕ್ಕಿದಂಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗ ಮೈನಾರಿಟಿ ಶಿಕ್ಷಣ ಸಂಸ್ಥೆಗಳಿರುವಂಥ ಕೆಲವೊಂದಿಷ್ಟು ಅಡ್ಡಿ ಆತಂಕಗಳು ಈಗ ನಿವಾರಣೆ ಆಗ್ತಾ ಇವೆ. ಇದರಿಂದ ಯಾರಿಗೆ ಪ್ಲಸ್ ಅಂತ ಹೇಳಿ? ಕುಮಾರ್, ರಾಜ್ಯ ಸರ್ಕಾರ ಪದೇ ಪದೇ ಅಲ್ಪಸಂಖ್ಯಾತ ಸಮುದಾಯನ ಓಲೈಕೆ ಮಾಡುವುದು ಅಥವಾ ಅಲ್ಪಸಂಖ್ಯಾತ ಸಮುದಾಯನ ಯಾಕೆ ಇಷ್ಟೊಂದು ಈ ತರದ ಅವ್ರನ್ನ ಅಪೀಸ್ ಮಾಡುವಂತದ್ದು ಅವಶ್ಯಕತೆ ಇದೆ ಅಂತ ಕಂಡು ಬರ್ತಾ ಇದೆ. ಹಿಂದೆ ಕೇವಲ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಟ್ಟಕ್ಕೆ ಆರ್ಥಿಕ ಮಾತ್ರ ಇದ್ದಂತ ಈ ಒಂದು ಆದೇಶವನ್ನ ರಾಜ್ಯ ಸರ್ಕಾರ ಈಗ ಉನ್ನತ ಶಿಕ್ಷಣ ಅದಕ್ಕೆ ತಾಂತ್ರಿಕ ಶಿಕ್ಷಣಕ್ಕೂ ಸಹ ವಿಸ್ತರಿಸುವ ಮೂಲಕ ಸಂಪೂರ್ಣವಾಗಿ ಈ ಒಂದು ಅಲ್ಪಸಂಖ್ಯಾತ ಸಮುದಾಯಗಳ ತಾಳಕ್ಕೆ ತಕ್ಕಂತೆ ಕುರಿತ ಸರ್ಕಾರ ಕ್ರಮವನ್ನ
ಸಾಬೀತು ಮಾಡಿಕೊಂಡಿದೆ. ಈಗ ಇದುವರೆಗೆ ಇದ್ದಂತಹ ಒಂದು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಅಂದ್ರೆ ಮೈನಾರಿಟಿ ಶಿಕ್ಷಣ ಸಂಸ್ಥೆ ಅಂತಂದ್ರೆ ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ 25% ವಿದ್ಯಾರ್ಥಿಗಳು ದಾಖಲಾಗಿರ್ಬೇಕು. ಈಗ ಮುಸ್ಲಿಂ ಸಮುದಾಯದ ಶಾಲೆ ಅಂತಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಸುಮಾರು 25% ಒಟ್ಟು ಟೇಕರ್ ಎಷ್ಟು ಸುಮಾರು 1,000 ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಆದ್ರೆ ಅದರಲ್ಲಿ 250 ಜನ ವಿದ್ಯಾರ್ಥಿಗಳು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳು ಆ ಒಂದು ಶಿಕ್ಷಣ ಸಂಸ್ಥೆಗೆ ಆ ವರ್ಷ ಒಂದು ವರ್ಷ ಆರ್ಥಿಕ ವರ್ಷದಲ್ಲಿ 2,000 ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಪ್ರಮುಖವಾಗಿ ಇಲ್ಲಿ ಈ ಮೈನಾರಿಟಿ ಶಿಕ್ಷಣ ಸಂಸ್ಥೆಗಳಿಗೆ ಇರುವಂಥ ಕೆಲವೊಂದಿಷ್ಟು ನಿಯಮಾವಳಿಗಳೇನಿತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಇದರ ಅವಶ್ಯಕತೆ ಈಗಿತ್ತ ಅಂತೇಳಿ. ಆದರೆ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದಾಗಿ ಅಧಿಕಾರಕ್ಕೆ ಬಂದಿರೋದು ಅಲ್ಪಸಂಖ್ಯಾತರ ವೋಟಿಂಗಿಂದ ಅಂತ ಆರೋಪಗಳು. ಸೊ ಅದನ್ನು ಒಪ್ಕೊಳ್ಳುವಂಥದ್ದೇ ವಿಚಾರ. ಸೊ ಅಧಿಕಾರದಲ್ಲಿರುವಂಥ ರಾಜ್ಯ ಸರ್ಕಾರ ಏನಾದರೂ ಮಾಡಬೇಕಲ್ವಾ, ಹಾಗಾಗಿ ಇದು ಮಾಡ್ತಾ ಇದೆ ಅಂತ ಈ ರೀತಿ ಆರೋಪ ಕೇಳಿ ಬರ್ತಾ ಇದೆ. ಅದರ ತಕ್ಕಂತೆ ಈ ರೀತಿಯಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ. ರಾಜಪ್ಪ, ಈಗ ಸಹಜವಾಗಿ ಈ ರೀತಿಯ ಒಂದು ಆದೇಶದಿಂದಾಗಿ ಸಹಜವಾಗಿ ಮತ್ತೆ BJP ನಾಯಕರಿಗೆ ಒಂಥರ ಅಸ್ತ್ರ ಸಿಕ್ಕಿದಂಗೆ ಆಗುತ್ತೆ. ಸೊ ಇದನ್ನು ಹೇಗೆ ಮುಂದೆ ನಿವಾರಿಸ್ಕೊಂಡು ಹೋಗುತ್ತೆ ಅಂತೇಳಿ ಸರ್ಕಾರ? ಎಂ ಕುಮಾರ್, ರಾಜ್ಯ ಸರ್ಕಾರ ಮತ್ತೊಮ್ಮೆ ಅಲ್ಪಸಂಖ್ಯಾತ ಸಮುದಾಯಗಳ ಓಲೈಕೆ ಮಾಡ್ತಿದೀವಿ ಅಂತ ಮತ್ತೊಮ್ಮೆ ಸಾಬೀತು ಮಾಡ್ಕೊಂಡಿದೆ. ಈ ಹಿಂದೆನೆ 2014ರಲ್ಲಿ ಈ ರೀತಿ ಒಂದು ಆದೇಶ ಇತ್ತು. ಆದೇಶದಲ್ಲಿ 25% ಅಂದ್ರೆ 1,000 ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಆದ್ರೆ ಅದರಲ್ಲಿ 250ಕ್ಕೂ ಹೆಚ್ಚು ಜನ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಆ ಒಂದು ಶಾಲೆಗೆ ಒಂದು ವರ್ಷದ ಅವಧಿಯಲ್ಲಿ ಅಂದ್ರೆ 2025-26ನ ಅವಧಿನಲ್ಲಿ ದಾಖಲಾದ್ರೆ ಅದು ಶೈಕ್ಷಣಿಕವಾಗಿ ಅಲ್ಪಸಂಖ್ಯಾತ ಸಮುದಾಯದ ಶೈಕ್ಷಣಿಕ ಸಂಸ್ಥೆ ಅಂತ ಅನ್ನೋದನ್ನ ಮಾನ್ಯತೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿತ್ತು. ಅದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿತ್ತು. ಈಗ ರಾಜ್ಯ ಸರ್ಕಾರ ಅದ ಒಂದು ಹೆಜ್ಜೆಯನ್ನು ಮುಂದೆ ಹೋಗಿ ಅದನ್ನ ಉನ್ನತ ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣಕ್ಕೂ ಸಹ ಇದನ್ನ ಮಾನ್ಯತೆ ನೀಡಿರೋದು ವಿವಾದಕ್ಕೆ ಕಾರಣವಾಗಿದೆ. ಎರಡನೇ ವಿಷಯ ಅಂತಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 2 ನಿಯಮಗಳನ್ನು ರೂಪಿಸಿತ್ತು. ಒಂದು, 50% ವಿದ್ಯಾರ್ಥಿಗಳು ಆ ಒಂದು ವರ್ಷದಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗೆ ದಾಖಲಾದ್ರೆ ಮಾತ್ರ ಒಂದು. ಎರಡನೇದು, ಆಡಳಿತ ಮಂಡಳಿಯಲ್ಲಿ 2/3 ಮೆಜಾರಿಟಿ ಇರುವಂತಹ ಆಡಳಿತ ಮಂಡಳಿಯಲ್ಲಿ 2/3 ಮೆಜಾರಿಟಿ ಸದಸ್ಯರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರಬೇಕು. ಇವೆರಡೂ ಕ್ರೈಟೀರಿಯಾಗಳ ಅಥವಾ ಇವೆರಡೂ ಮಾನದಂಡಗಳನ್ನ ಆಧಾರವಾಗಿ ಇಟ್ಕೊಂಡು ರಾಜ್ಯ ಸರ್ಕಾರ ಆ ಒಂದು ಶಿಕ್ಷಣ ಸಂಸ್ಥೆಯನ್ನ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಅಂತೇಳಿ ಅದಕ್ಕೆ ಅನುದಾನ ಕೊಡೋದಿರ್ಬೋದು ಮತ್ತು ಅದಕ್ಕೆ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಕಾನೂನಿನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿತ್ತು 2014ರಲ್ಲಿ. ಅದಾದ ನಂತರ ಇದೇ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಅದನ್ನ ಬದಲಾವಣೆ ಮಾಡುವಂತ ಒಂದು ಪರಿಸ್ಥಿತಿ ಉದ್ಭವಿಸಿತ್ತು. ನಂತರ ಅದನ್ನ 2/3 ಮೆಜಾರಿಟಿ ತೆಗೆದು ಕೇವಲ ಒಬ್ಬರು ಅಥವಾ ಇಬ್ಬರು ಸದಸ್ಯರಿದ್ರೂ ಸಹ ಆ ಒಂದು ಮಂಡಳಿಯನ್ನ ಅಲ್ಪಸಂಖ್ಯಾತ ಮಂಡಳಿ ಅಂತ ಕನ್ಸಿಡರ್ ಮಾಡಬಹುದು ಮತ್ತು ಕೇವಲ 25% ಮಾತ್ರ ವಿದ್ಯಾರ್ಥಿಗಳು ದಾಖಲಾದ್ರೆ ಅದಕ್ಕೆ ಅಲ್ಪಸಂಖ್ಯಾತ ಮಂಡಳಿ ಶಿಕ್ಷಣ ಸಂಸ್ಥೆ ಅಂತ ಅವಕಾಶ ಕೊಟ್ಟಿತ್ತು. ಆದ್ರೆ ಈ ಬಾರಿ ಒಂದು ಹೆಜ್ಜೆಯನ್ನು ಮುಂದೆ ಹೋಗಿ ಆ ಒಂದು ಎಲ್ಲಾ ನಿರ್ಬಂಧಗಳನ್ನು ತೆಗೆದು ಕೇವಲ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಅಂತ ಅನ್ನೋದನ್ನ ಯಾವ ನಿರ್ಬಂಧಗಳನ್ನು ಸಹ ಇನ್ ಮುಂದೆ ಇರ್ಕೊಡ್ದು ಕೇವಲ ಅವರು ಯಾವುದೇ ಶೈಕ್ಷಣಿಕ ಸಂಸ್ಥೆಯನ್ನು ಆರಂಭಿಸಿದ್ರು ಯಾರೇ ದಾಖಲಾದ್ರು ಸರಿ, ಯಾರು ದಾಖಲಾಗದಿದ್ರು ಸರಿ, ಅವ್ರನ್ನ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಅಂತೇಳಿ ಅವ್ರಿಗೆ ಮಾನ್ಯತೆ ಕೊಡುವಂತ ತೀರ್ಮಾನವನ್ನ ರಾಜ್ಯ ಸರ್ಕಾರ ಕಳೆದ ತಿಂಗಳು 20ನೇ ತಾರೀಕು ನಡೆದಂತ ಸಚಿವ ಸಂಪುಟ ಸಭೆ ತೀರ್ಮಾನ ಕೈಗೊಂಡಿದೆ. ಮತ್ತೆ ಇದುವರೆಗಿದ್ದಂತ ಲಿಂಗ್ವಿಸ್ಟಿಕ್ ಮೈನಾರಿಟಿ ಭಾಷಾ ಅಲ್ಪಸಂಖ್ಯಾತರಿಗೂ ಸಹ ಈ ಒಂದು ನಿರ್ಬಂಧವನ್ನು ವಿಧಿಸಲಾಗಿತ್ತು. ಅದರ ರಾಜ್ಯ ಸರ್ಕಾರ ಆ ನಿರ್ಬಂಧವನ್ನು ತೆಗೆದು ಹಾಕಲಾಗಿದೆ. ತೆಲುಗು ಇರ್ಬೋದು ಅಥವಾ ಹಿಂದಿ ಇರ್ಬೋದು, ಮರಾಠಿ ಇರ್ಬೋದು ಅಥವಾ ಮಲಯಾಳಂ ಇರ್ಬೋದು ಅಥವಾ ಉರ್ದು ಇರ್ಬೋದು, ಇದು ಯಾವುದೇ ಭಾಷೆಗಳಲ್ಲಿ ನೀವು ಪ್ರತ್ಯೇಕವಾಗಿ ಅವರು ಭಾಷಾ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ರೆ ಅವ್ರಿಗೂ ಸಹ ಮಾನ್ಯತೆಯನ್ನು ಕೊಡಬೇಕು. ಅವರ ಆ ಒಂದು ಸಮುದಾಯದ ಅಥವಾ ಆ ಒಂದು ಭಾಷೆಯ ಯಾವ ವಿದ್ಯಾರ್ಥಿಗಳು ಅಲ್ಲಿ ಕಲಿಯದಿದ್ದರೂ ಸಹ ಆ ಒಂದು ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಅಂತೇಳಿ ಅವಕ್ಕೆ ಮಾನ್ಯತೆಯನ್ನು ಕೊಟ್ಟು ಸರ್ಕಾರ ಅನುದಾನವನ್ನು ಕೊಡಬೇಕು ಅಂತ ತೀರ್ಮಾನ ಕೈಗೊಂಡಿದೆ. ಈ ಮೂಲಕ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡವನ್ನು ಹಾಳು ಮಾಡುವಂತ ಅಥವಾ ಕನ್ನಡದ ಭಾಷಾ ಬಹು ಭಾಷೆಯನ್ನ ಆಡುವಂತ ಅಥವಾ ಕನ್ನಡಿಗರನ್ನ ಅಲ್ಪಸಂಖ್ಯಾತರನ್ನ ಮಾಡುವಂತ ತುಷ್ಟೀಕರಣ ನೀತಿಯನ್ನ ರಾಜ್ಯ ಸರ್ಕಾರ ಅನುಸರಿಸ್ತಾ ಇದೆ ಮತ್ತು ಮೈನಾರಿಟಿಯನ್ನ ಮತ್ತೊಮ್ಮೆ ಓಲೈಕೆ ಮಾಡುವಂತ ಅಥವಾ ಮೈನಾರಿಟಿಗೆ ಅನಿವಾರ್ಯ ಅನ್ನೋ ಒಂದು ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರ ತಂದಿಟ್ಟಿದೆ. ಹೀಗಾಗಿ ರಾಜ್ಯ ಸರ್ಕಾರ ಪದೇ ಇರುವಂತಹ ಮೈನಾರಿಟಿ ಅಲ್ಲ ಅವರು ಮೆಜಾರಿಟಿ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸಹ ಅವ್ರದ್ದು 7 ಅಂಕಿಅಂಶ ಇಟ್ಕೊಂಡು ರಾಜ್ಯ ಸರ್ಕಾರ ಇಂಥ ತೀರ್ಮಾನಗಳನ್ನು ಕೈಗೊಂಡಿದೆ. ಹೀಗಾಗಿ ರಾಜ್ಯ ಸರ್ಕಾರ ಇಂಥ ಒಂದು ಮೂರ್ಖತನ ಪರಮಾವಧಿಯ ತೀರ್ಮಾನವನ್ನ ಪದೇ ಯಾಕೆ ಕೈಗೊಳ್ತದೆ ಅಂತ ಅನ್ನೋದು ಅರ್ಥವಾಗ್ತಾ ಇಲ್ಲ. ಮತ್ತು ಕೇವಲ ಮೈನಾರಿಟಿ ಶಾಸಕರು ಕೊಡುವಂತ ಮನವಿಗಳನ್ನ ಇಟ್ಕೊಂಡು ಅನುದಾನವನ್ನು ಕೊಡುವಂತದ್ದಿರ್ಬೋದು ಅಥವಾ ಮೈನಾರಿಟಿ ಶಾಲೆಗಳಿಗೆ ಅದನ್ನ ಪರ್ಮಿಷನ್ ಕೊಡುವಂತದ್ದಿರ್ಬೋದು ಎಷ್ಟು ಮಟ್ಟಿಗೆ ಸರಿ, ಇತರ ಶಿಕ್ಷಣ ಸಂಸ್ಥೆಗಳಿಗೆ ಇರುವಂತ ನಿರ್ಬಂಧ
ನಿರ್ಬಂಧಗಳು ಈ ಒಂದು ಶಿಕ್ಷಣ ಸಂಸ್ಥೆಗಳು ಸಹ ಇರಬೇಕು ಅನ್ನೋದು ಶಿಕ್ಷಣ ತಜ್ಞರ ಮತ್ತು ಬಿಜೆಪಿ ನಾಯಕರ ವಾದವಾಗಿದೆ. ರಾಜ್ಯ ಸರ್ಕಾರ ಈಗ ಆದೇಶ ಇದೆ. ಈ ಒಂದು ಆದೇಶ ನಾಳೆ ನಾಡಿದ್ದು ಅಧಿವೇಶನದಲ್ಲಿ ಯಾವ ಒಂದು ಸ್ವರೂಪ ಪಡ್ಕೊಳ್ಳುತ್ತೆ ಮತ್ತೆ ಈ ಒಂದು ಶೈಕ್ಷಣಿಕ ಸಂಸ್ಥೆಗಳನ್ನ ಏನು ಗುರುಕುಲ ಮಾಧ್ಯಮ ಶೈಕ್ಷಣಿಕ ಸಂಸ್ಥೆಗಳನ್ನ ನಡೆಸಲಿಕ್ಕೆ ರಾಜ್ಯದ ಅನುಮತಿನ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಯಾಕಂದ್ರೆ ಅದೊಂದು ರೀತಿ ಹಿಂದೂ ಧರ್ಮದ ಒಂದು ಅವಿಭಾಜ್ಯ ಅಂಗವಾಗುತ್ತದೆ. ಆ ಮೂಲಕ ಸನಾತನ ಧರ್ಮವನ್ನು ಮತ್ತೆ ಎತ್ತಿಡ್ತಾರೆ ಅಂತ ಆರೋಪ ರಾಜ್ಯ ಸರ್ಕಾರ ಮಾಡಿತ್ತು. ಆದ್ರೆ ಮತ್ತೊಂದು ಕಡೆ ಇದೇ ಅಲ್ಪಸಂಖ್ಯಾತ ಸಮುದಾಯ ಅನ್ನೋದು ಅದಕ್ಕೆಲ್ಲ ಅನುಮತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ರಾಜ್ಯದಲ್ಲಿ ಹೋರಾಟಕ್ಕೂ ಕಾರಣವಾಗಬಹುದು. ಆ ಮೂಲಕ ಅಲ್ಪಸಂಖ್ಯಾತರು ಮತ್ತು ಹಿಂದೂಗಳ ನಡುವೆ ಇನ್ನಷ್ಟು ದ್ವೇಷ ಅಥವಾ ಒಂದು ರೀತಿ ಗೊಂದಲಕ್ಕೆ ರಾಜ್ಯ ಸರ್ಕಾರ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಎಸ್, ಓಕೆ, ಥ್ಯಾಂಕ್ ಯು ರಾಚಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.